ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ 4 ದಿನವಾದರೂ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆದರೆ ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ 2 ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕಿದ್ದಾರೆ. ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಕೋರ್ಟ್ನಲ್ಲಿ ಬೇಲ್ಗೆ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ನ್ಯಾಯಾಲಯಗಳು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಇನ್ನು ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ತಪ್ಪು ಯಾರೇ ಮಾಡಿದ್ರೂ ಕ್ರಮ ಆಗೇ ಆಗತ್ತೆ ಎಂದಿದ್ದಾರೆ. ಇನ್ನೊಂದೆಡೆ ರಾಜೀವ್ ಗೌಡ ದೌರ್ಜನ್ಯ ಮುಖ ಮತ್ತಷ್ಟು ಬಯಲಾಗ್ತಾ ಇದೆ. ಜಮೀನು ವಿಚಾರಕ್ಕೆ ಮಹಿಳೆಗೆ ರಾಜೀವ್ ಗೌಡ ಕಿರುಕುಳ ನೀಡಿರುವಂಥ ಆರೋಪವೂ ಕೂಡ ಈಗ ಕೇಳಿಬರ್ತಾ ಇದೆ. ಅಷ್ಟೇ ಅಲ್ಲದೆ ಜಮೀನು ಸೈಟ್ ವಿಚಾರದಲ್ಲಿ ಸ್ನೇಹಿತರಿಗೆ ವಂಚನೆ ಕಿರುಕುಳ ನೀಡಿದ್ದಾರಂತೆ. ರಾಜೀವ್ ಗೌಡ ದೌರ್ಜನ್ಯವನ್ನ ಖಂಡಿಸಿ ಇವತ್ತು ಶಿಡ್ಲಘಟ್ಟದಲ್ಲಿ ಕರವೇ ಸಿಂಹ ಸೇನೆ ಪ್ರತಿಭಟನೆಯನ್ನು ನಡೆಸಿದೆ. ಪ್ರತಿಭಟನೆಯ ನಂತರ ಪೌರಾಯುಕ್ತೆ ಅಮೃತ ಗೌಡಗೆ ಬಾಗಿನ ನೀಡಿದ್ದಾರೆ. ಅವರು ತಲೆ ಮರೆಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾರು ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ ಗಣಿನಾಡು ಬಳ್ಳಾರಿಯಲ್ಲಿ ಇಂದು ಕೇಸರಿ ಪಡೆ ರಾಜ್ಯ ಸರ್ಕಾರದ ವಿರುದ್ಧ ಕಹಳೆ ಊದಿದೆ. ಬ್ಯಾನರ್ ಗಲಭೆ ಖಂಡಿಸಿ ಬಿಜೆಪಿ ನಾಯಕರು ಬೃಹತ್ ಸಮಾವೇಶ ಮಾಡಿದ್ದಾರೆ. ಈ ವೇಳೆ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಮಾವೇಶದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ ಸರ್ಕಾರದಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಗಲಭೆ ಮಾಡಿಸಿದ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಣ ಕಹಳೆಯನ್ನ ಊದೋದ್ರ ಮೂಲಕ, ನಗಾರಿಗಳನ್ನ ಬಾರಿಸೋದ್ರ ಮೂಲಕ ಈ ಒಂದು ದುಷ್ಟ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟಕ್ಕೆ ಚಾಲನೆಯನ್ನ ನೀಡಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ನಾಯಕರಲ್ಲಿ ಕೋರ್ಕೊಳ್ತೇನೆ. ಭಾರತ್ ಮಾತಾ ಕಿ. ಫ್ಲೆಕ್ಸ್ ವಿಚಾರಕ್ಕೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿರುವ ಘಟನೆ ಮೈಸೂರಿನ ಕೆಆರ್ ನಗರದ ಕೆಸ್ತೂರು ಕೊಪ್ಪಲಿನಲ್ಲಿ ನಡೆದಿದೆ. ಕಾಂಗ್ರೆಸ್ ಶಾಸಕ ರವಿಶಂಕರ್ ಹುಟ್ಟೂರಲ್ಲಿ ನಮ್ಮ ನಾಯಕರು ರವಿ ಅಣ್ಣ, ಸ್ವಾಮಿಗೌಡರು ಫ್ಲೆಕ್ಸ್ ಮಾತ್ರ ಇರಬೇಕು, ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ರೆ ಅಷ್ಟೇ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಬೆದರಿಕೆ ಹಾಕಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿದ್ದಾರೆ. ಗಲಾಟೆ ತಡೆಯೋದಕ್ಕೆ ಬಂದ ಜೆಡಿಎಸ್ ನಾಯಕರ ಮೇಲೂ ಹಲ್ಲೆ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಈ ಕುರಿತು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸಿಂಗಿಲ್ಲ ಸಿಂಗಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಾಗಿತ್ತು. ಹೆದ್ದಾರಿಗಳಲ್ಲಿ ವೀಲಿಂಗ್ ಮಾಡಿ ಪುಂಡಾಟ ಮೆರಿತಾ ಇದ್ರು. ಈ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೈಕ್ ನಂಬರ್ ಪ್ಲೇಟ್ ಅನ್ನ ಕಳಚಿ ಗುಂಪು ಗುಂಪಾಗಿ ಬಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೀಲಿಂಗ್ ಮಾಡ್ತಾ ಇದ್ದಂತಹ ಪುಂಡರ ಹೆಡೆಮುರಿ ಕಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ವೀಲಿಂಗ್ ಮಾಡ್ತಾ ಇದ್ದಂಥ ವಸೀಂ ಪಾಷಾ, ಶುಕ್ರು ಮಿಯಾ ಎಂಬ 2 ಪುಂಡರನ್ನ ಅರೆಸ್ಟ್ ಮಾಡಲಾಗಿದೆ. ಧಾರವಾಡ ಜಿಲ್ಲಾಧಿಕಾರಿಯನ್ನ ವರ್ಗಾವಣೆ ಮಾಡುವಂತೆ ಸರ್ಕಾರಕ್ಕೆ ರೈತರೊಬ್ಬರು ಪತ್ರ ಬರೆದಿದ್ದಾರೆ. ಬೆಳೆ ಪರಿಹಾರ ಸೇರಿದಂತೆ ಹಲವಾರು ಕೆಲಸಗಳು ಬಾಕಿ ಇದೆ. ಜಿಲ್ಲಾಧಿಕಾರಿಗಳು ರೈತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಅವರನ್ನ ವರ್ಗಾವಣೆ ಮಾಡಿ ಅಂತ
ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರೈತ ವೀರೇಶ್ ಸೊರಬದ ಮಠ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಗೂ ಕೂಡ ಪತ್ರ ಬರೆದಿದ್ದಾರೆ. ಕೆಲಸಗಳು ಆಗದೇ ಇದ್ರೆ ಹೈಕೋರ್ಟ್ ಮೆಟ್ಟಿಲೇರುವ ಎಚ್ಚರಿಕೆ ಕೂಡ ನೀಡಿದ್ದಾರೆ. ರಾಮನಗರದ ಕಂದಾಯ ಭವನದ ಕಚೇರಿಯಲ್ಲಿ ಹೈ ಡ್ರಾಮಾವೇ ನಡೆದಿದೆ. ರೈತರ ಕುಂದುಕೊರತೆ ಸಭೆಯಲ್ಲಿ ಟೌನ್ಶಿಪ್ಗೆ ಭೂಮಿ ನೀಡುವ ವಿಚಾರಕ್ಕೆ ಶಾಸಕರ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ರೈತರ ಭೂಮಿ ಪಡೆಯುವ ವಿಚಾರಕ್ಕೆ ಶಾಸಕರು ಹಾಗೂ ಸರ್ಕಾರದ ವಿರುದ್ಧ ರೈತರು ಗರಂ ಆಗಿದ್ದು, ಪ್ರಾಣ ಬಿಟ್ಟೆವು ಭೂಮಿ ಬಿಡಲ್ಲ ಅಂತ ಜಿಬಿಎ ಕಚೇರಿ ಬಾಗಿಲಲ್ಲೇ ಕುಳಿತು ಧರಣಿಯನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ಗೆ ಭೂಮಿ ಕೊಡಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರಿನ ವರುಣಾ ಹೋಬಳಿ ಗುಡಮಾದನಹಳ್ಳಿ ಮಹಿಳಾ ಅಧಿಕಾರಿಗೆ ಗ್ರಾಮಸ್ಥ ಧಮಕಿ ಹಾಕಿದ್ದಾನೆ. ಜಮೀನು ಸ್ವಾಧೀನಕ್ಕೆ ಹೋದ ಗ್ರಾಮ ಆಡಳಿತಾಧಿಕಾರಿ ಭವ್ಯಾಗೆ ಗ್ರಾಮಸ್ಥ ಜಿಲ್ಲಾ ಪಂಚಾಯಿತಿ ಪುಟ್ಟಸ್ವಾಮಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆವಾಜನ್ನು ಹಾಕಿದ್ದಾನೆ. ಪುಟ್ಟಸ್ವಾಮಿ ಕೊಲೆ ಬೆದರಿಕೆ ಹಾಕಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಿಎಂ ಕನಸಿನ ಆಸ್ಪತ್ರೆಯಾಗಿರೋ ನಿಮಾನ್ಸ್ ಮಾದರಿ ಆಸ್ಪತ್ರೆ ನಿರ್ಮಿಸಬೇಕಿದ್ದ ಜಮೀನಿನಲ್ಲಿ ಗಲಾಟೆ ನಡೆದಿದೆ. ಆಸ್ಪತ್ರೆ ನಿರ್ಮಾಣಕ್ಕೆ ಜಾಗ ಗುರುತಿಸಿ ಸ್ವಾಧೀನಕ್ಕೆ ತೆರಳಿದಾಗ ಮೊದಲು ತಹಶೀಲ್ದಾರ್ ತಲೆ ತೆಗಿಬೇಕು ಅಂತ ಧಮಕಿ ಹಾಕಿದ್ದಾರೆ. ಇನ್ನು ಪುಟ್ಟಸ್ವಾಮಿಯ ದೌರ್ಜನ್ಯ ಸೆರೆ ಹಿಡಿತಾ ಇದ್ದ ಗ್ರಾಮ ಸಹಾಯಕ ನವೀನ್ಗೆ ಆವಾಜ್ ಹಾಕಿ ಮೊಬೈಲ್ ಅನ್ನು ಕಿತ್ಕೊಂಡಿದ್ದಾನೆ. ಘಟನೆ ಸಂಬಂಧ ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬೆಳಗಾವಿಯಲ್ಲಿ ನ್ಯಾಯ ಕೇಳಿ ಠಾಣೆಗೆ ಬಂದ ಸಂತ್ರಸ್ತನಿಂದಲೇ ಡಿಸಿಆರ್ಇ ಸಿಬ್ಬಂದಿ ಲಂಚ ಪಡೆದಿರೋ ಘಟನೆ ಬೆಳಕಿಗೆ ಬಂದಿದೆ. ಡಿಸಿಆರ್ಬಿ ಕಾನ್ಸ್ಟೇಬಲ್ ಉಮೇಶ್ ಸಂಗನಗೌಡರ ಲಂಚ ಕೇಳಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ರಾಯಬಾಗ ತಾಲೂಕಿನ ಕಂಕಣವಾಡಿ ಗ್ರಾಮದ ರಮೇಶ್ ನಿಡಗುಂದಿ ಎಂಬುವವರು ಮೇಲೆ ಅಪಹರಣ, ಮಾರಣಾಂತಿಕ ಹಲ್ಲೆ ಹಾಗೂ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ರು. ಈ ಕೇಸು ಬೆಳಗಾವಿ ಡಿಸಿಆರ್ಇ ಸೆಲ್ಗೆ ವರ್ಗಾವಣೆಯಾಗಿತ್ತು. ಇದೇ ವಿಚಾರಕ್ಕೆ ಠಾಣೆಗೆ ಬಂದಿದ್ದಾಗ ರಮೇಶ್ಗೆ ನ್ಯಾಯ ಸಿಗಬೇಕಾದ್ರೆ 50,000 ರೂಪಾಯಿ ಹಣ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಕೇಳದಷ್ಟು ಹಣ ಕೊಡದಿದ್ದಾಗ ಆರೋಪಿಗಳ ಜೊತೆಗೆ ಡಿಸಿಆರ್ಇ ಸಿಬ್ಬಂದಿ ಶಾಮೀಲಾಗಿದ್ದಾರೆ ಅಂತ ರಮೇಶ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಲವ್ ಜಿಹಾದ್ ಕೇಸ್ ಬೆಳಕಿಗೆ ಬಂದಿದೆ. ಹಿಂದೂ ಅಪ್ರಾಪ್ತ ಬಾಲಕಿಗೆ ಮುಸ್ಲಿಂ ಯುವಕ ಲವ್ ಜಿಹಾದ್ಗೆ ಯತ್ನಿಸಿದ್ದಾನೆ. ಸುತ್ತಾಡಿ ಬರೋಣ ಬಾ ಅಂತ ನಂಬಿಸಿ ಅಪ್ರಾಪ್ತಿಯನ್ನ ಆರೋಪಿ ಶಾಹಿಲ್ ಬೆಂಗಳೂರಿಗೆ ಕರೆದೊಯ್ದಿದ್ದಾನೆ. ಮೊದಲು ಫ್ರೆಂಡ್ ಆಗಿ ನಂತರ ಪ್ರೀತಿ ಅನ್ನೋ ಹೆಸರಲ್ಲಿ ಮುಂದೊಂದು ದಿನ ಇಡೀ ದೇಶವೇ ಮುಸ್ಲಿಂ ರಾಷ್ಟ್ರವಾಗಲಿದೆ ಅಂತ ಅಪ್ರಾಪ್ತೆ ಮೈಂಡ್ ವಾಶ್ ಮಾಡಿದ್ದಾನೆ. ಹಿಂದೂ ಧರ್ಮ ಬಿಟ್ಟು ಇಸ್ಲಾಂ ಧರ್ಮ ಸೇರಿ ಮದುವೆ ಆದರೆ ಚೆನ್ನಾಗಿ ನೋಡ್ಕೋತೀನಿ ಅಂತ ನಂಬಿಸಿ ಕರ್ಕೊಂಡು ಹೋಗಿದ್ದಾನೆ. ಮಗಳು ಮನೆಗೆ ಬಾರದಕ್ಕೆ ಗಾಬರಿಯಾದ ಪೋಷಕರು ಅಥಣಿ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ವಿಶೇಷ ತಂಡ ರಚಿಸಿದ್ದ ಅಥಣಿ ಸಿಪಿಐ ಸಂತೋಷ್ ಹುಳ್ಳೂರ ಆರೋಪಿಯನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ.
ಮಾಜಿ ಸಚಿವ ರಾಜುಗೌಡ ಕಾರಿಗೆ ಅಪಘಾತವಾಗಿರುವ ಘಟನೆ ಯಾದಗಿರಿಯ ಗಂಜ್ ಪ್ರದೇಶದಲ್ಲಿ ನಡೆದಿದೆ. ರಾಜುಗೌಡ ಅವರು ತೆರಳುತ್ತಿದ್ದ ಕಾರ್ಗೆ ಹಿಂಬದಿಯಿಂದ ಟಿಪ್ಪರ್ ಲಾರಿ ಡಿಕ್ಕಿಯಾಗಿದೆ. ರಾಜುಗೌಡಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇ ವೇಳೆ ರಾಜುಗೌಡಗೆ ತರಚಿದ ಗಾಯ ಹಿನ್ನೆಲೆ ಸ್ಥಳೀಯ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದು ಸುರಪುರಗೆ ತೆರಳಿದ್ರು. ಟಿಪ್ಪರ್ ಚಾಲಕನನ್ನ ವಶಕ್ಕೆ ಪಡೆದು ಟ್ರಾಫಿಕ್ ಪೊಲೀಸರು ವಿಚಾರಣೆ ನಡೆಸಿದ್ದು ಯಾದಗಿರಿ ನಗರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದು ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಸ್ವಲ್ಪ ಒಂದು ಎಳ್ಳು ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕಗೊಳಗಾಗಿರಿ. ಯಾರ ಆತಂಕಗೊಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನೆಗೆ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತೇನೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತೇನೆ. ಜಮೀನು ದಾಖಲೆಗಳು ನೀಡುವ ವಿಚಾರದಲ್ಲಿ ಲಂಚ ಪಡೆಯುವಾಗ ತಹಶೀಲ್ದಾರ್ ಕಚೇರಿಯ ಎಫ್ಡಿಎ ಲೋಕಾಬಲೆಗೆ ಬಿದ್ದಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಹಶೀಲ್ದಾರ್ ಕಚೇರಿಯ ಎಫ್ಡಿಎ ಶಶಿಕುಮಾರ್ ಜಮೀನು ದಾಖಲೆಗಳು ನೀಡುವ ವಿಚಾರಕ್ಕೆ ಲಂಚದ ಬೇಡಿಕೆ ಇಟ್ಟಿದ್ರು. ಲೋಕ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಮುರಗುಂಡಿ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು, ತಹಶೀಲ್ದಾರ್ ಕಚೇರಿ ಮೇಲೆ ದಾಳಿ ವೇಳೆ ಎಫ್ಡಿಎ ಶಶಿಕುಮಾರ್ ಕಿಶನ್ ರಾಠೋಡ್ ಎಂಬುವವರ ಬಳಿ 10,000 ಲಂಚ ಪಡೆಯುವಾಗ ಲೋಕಾಬಲೆಗೆ ಬಿದ್ದಿದ್ದಾರೆ. ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಿದ್ದಂತಹ ವ್ಯಕ್ತಿಯನ್ನ ಅಡ್ಡಗಟ್ಟಿ ಪೊಲೀಸರು ಬಂಧಿಸಿದ್ದಾರೆ. ಬೊಲೆರೋ ಪಿಕಪ್ ವಾಹನದಲ್ಲಿ ಹೊಸಕೋಟೆ ಕಡೆಯಿಂದ ಮಾಲೂರು ಕಡೆಗೆ ಗಾಂಜಾ ಸಾಗಿಸುತ್ತಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಪರಿಶೀಲಿಸಿ ಪೊಲೀಸರು ಬಂಧಿಸಿದ್ದು, ಬಂಧಿತನಿಂದ 50,000 ಮೌಲ್ಯದ 520 ಗ್ರಾಂ ಗಾಂಜಾ ಹಾಗೂ ಬೊಲೆರೋ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ಘಟನೆ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನಲ್ಲಿ ಎಸ್ಟಿ ಮೀಸಲಾತಿಗೆ ಹಾಗೂ 18 ಬೇಡಿಕೆಗೆ ಆಗ್ರಹಿಸಿ ಈಡಿಗ ಸಮುದಾಯದಿಂದ ಪಾದಯಾತ್ರೆ ನಡೀತಾ ಇದೆ. ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ 11ನೇ ದಿನದ ಪಾದಯಾತ್ರೆ ನಡೀತಾ ಇದ್ದು, ಸಿರವಾರ ಪಟ್ಟಣಕ್ಕೆ ಪಾದಯಾತ್ರೆ ತಲುಪಿದೆ. ಸುಮಾರು 700 ಕಿಲೋಮೀಟರ್ 41 ದಿನ ಕಾಲ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ನಾರಾಯಣ ಗುರು ಪೀಠದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ನಡೀತಾ ಇದೆ. ಈಡಿಗ, ಬಿಲ್ಲವ ಸೇರಿದಂತೆ 26 ಪಂಗಡಗಳ ಹಕ್ಕುಗಳಿಗೆ ಆಗ್ರಹಿಸಿ 18 ಬೇಡಿಕೆ ಈಡೇರಿಕೆಗೆ ಪಟ್ಟು ಹಿಡಿದಿದ್ದಾರೆ. ಪಾದಯಾತ್ರೆ ಬೆಂಗಳೂರು ತಲುಪಿದ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲು ಸಜ್ಜಾಗಿದ್ದಾರೆ. ಪ್ರಣವಾನಂದ ಸ್ವಾಮೀಜಿಗಳ ಪಾದಯಾತ್ರೆಗೆ ಪ್ರಣವಕ್ಕೂ ಬೇಕು, ಏನೇ ಬರಲಿ ರಾಜ್ಯದ ಈಡಿಗ, ಬಿಲ್ಲವ, ನಾಮಧಾರಿ, ಧೀವರು, ತೀಯ ಸಮುದಾಯಗಳ 18 ಬೇಡಿಕೆಗಳು ಇಟ್ಕೊಂಡು ಈಡೇರಿಸಬೇಕು ಅಂತ ಹೇಳಿಕೊಂಡು ಜನವರಿ 6ನೇ ತಾರೀಕು ಚಿತ್ತಾಪುರ ತಾಲೂಕಿನ ಕರದಾಳ ಶಕ್ತಿಪೀಠದಿಂದ ಪ್ರಾರಂಭವಾಗಿರತಕ್ಕಂಥ ಪಾದಯಾತ್ರೆ ಇವತ್ತಿಗೆ ಸಿರ್ವಾರ್ ನಗರಕ್ಕೆ ಪ್ರವೇಶನ ಆಗಿದೆ. ಸುಮಾರು 190 ಕಿಲೋಮೀಟರ್ ಇವತ್ತು ಪೂರೈಸ್ತಾ ಇದ್ದೇವೆ. ಆದರೆ ರಾಜ್ಯ ಸರ್ಕಾರ ಯಾವುದೂ ರೀತಿಯಲ್ಲಿ ಕರುಣೆ ಇಲ್ಲದ ಸರ್ಕಾರ ಇದು. ಹಿಂದುಳಿದ ವರ್ಗದ ಹೆಸರುಗಳು ಹೇಳುತ್ತಾರೆ, ಅದು ಹಿಂದುಳಿದ ವರ್ಗದ ಹೇಳುತ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೆಸರು ಹೇಳುತ್ತಾರೆ. ಆದರೆ ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟ ಮಾಡಿ 14 ದಿನಗಳು ಆಗ್ತಾ ಇದ್ರು. ಬಾಗಲಕೋಟೆಯ ಹೆಪ್ಪರಗಿ ಬ್ಯಾರೇಜ್ ದುರಸ್ತಿ ಕಾರ್ಯ ಇನ್ನೂ ಆಗಿಲ್ಲ. ಜನವರಿ 6ರಂದು ಬ್ಯಾರೇಜ್ನ 22ನೇ ಗೇಟ್ನ ಪ್ಲೇಟ್ ಕಟ್ ಆಗಿತ್ತು. ದುರಸ್ತಿ ವೇಳೆ ಮೇನ್ ಗೇಟ್ ಹಿಂಬದಿ ಪ್ಲೇಟ್ ಅಳವಡಿಸಲಾಗಿತ್ತು. ಆದರೆ ನೀರಿನ ಒತ್ತಡಕ್ಕೆ 8 ಟನ್ ತೂಕದ ಎಲಿಮೆಟ್ ಕೊಚ್ಚಿ ಹೋಗಿದೆ. ಹೆಪ್ಪರಗಿ ಬ್ಯಾರೇಜ್ನಿಂದ ಅಥಣಿ, ಕಾಗವಾಡ, ಜಮಖಂಡಿ ಸೇರಿದಂತೆ 120 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಆಗುತ್ತೆ. ಆದರೆ ಇದೀಗ ಮತ್ತೆ ಪ್ಲೇಟ್ ಕೊಚ್ಚಿ ಹೋಗಿ ನೀರು ಪೋಲಾಗ್ತಾ ಇದೆ. ಸಂಪೂರ್ಣ ದುರಸ್ತಿ ಇನ್ನೂ 3-4 ದಿನ ಬೇಕಾಗುವ ಸಾಧ್ಯತೆ ಇದ್ದು, ಬ್ಯಾರೇಜ್ ದುರಸ್ತಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಆಕ್ರೋಶ ಹೊರಹಾಕಿದ್ದಾರೆ.
ಕುಡಿಯುವ ಚಟ ಬಿಡುವಂತೆ ಪತ್ನಿ ಬುದ್ಧಿವಾದ ಹೇಳಿದ್ದಕ್ಕೆ ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಕುದುರೆಗೆರೆ ಗ್ರಾಮದಲ್ಲಿ ನಡೆದಿದೆ. ಮೃತ ವ್ಯಕ್ತಿ ಕೊಡಗು ಜಿಲ್ಲೆಯ ವಿರಾಜಪೇಟೆ ಮೂಲದ ಉದಯ್ ಕುಮಾರ್ ಅಂತ ತಿಳಿದು ಬಂದಿದೆ. ಕಲ್ಯಾಣಿ ಎಂಬುವವರನ್ನ ಪ್ರೀತಿಸಿ ಮದುವೆಯಾಗಿದ್ದ ಉದಯ್ ಕುಮಾರ್ 5 ದಿನದಿಂದ ಕೆಲಸಕ್ಕೆ ಹೋಗದೆ ಎಣ್ಣೆ ಹೊಡೆದು ಮನೆಗೆ ಬರ್ತಾ ಇದ್ದ. ಹಾಗಾಗಿ ಕುಡಿಯುವ ಚಟ ಬಿಟ್ಟು ಕೆಲಸಕ್ಕೆ ಹೋಗುವಂತೆ ಪತ್ನಿ ಹೇಳಿದ್ಲು. ಕೆಲಸ ಮುಗಿಸಿ ಪತ್ನಿ ಸಂಜೆ ಮನೆಗೆ ಬಂದಾಗ ಪತಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಬೆಳಕಾಗಿದೆ. ಕೋಲಾರದ ಮಾಲೂರು ತಾಲೂಕಿನಲ್ಲಿ ಅವಧಿ ಮುಗಿದ ಬಿಯರ್ ಕುಡಿದು ಕೆಲವರು ಅಸ್ವಸ್ಥರಾಗಿದ್ದಾರೆ. ತುಳದೇನಹಳ್ಳಿ ಗ್ರಾಮದಲ್ಲಿರುವ ವೆಂಕಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಕೆಲ ಮದ್ಯಪ್ರಿಯರು 1 ಕೇಸ್ ಬಡ್ವೈಸರ್ ಬಿಯರ್ ಅನ್ನು ಖರೀದಿಸಿದ್ದಾರೆ. ಅವಧಿ ಮುಗಿದ ಕಾರಣ ಬಿಯರ್ ಕುಡಿದಿರೋ ಎಲ್ರಿಗೂ ಕೂಡ ವಾಂತಿಯಾಗಿದೆ. ಕೂಡಲೇ ಸ್ಥಳಕ್ಕೆ ಬಂದ ಮದ್ಯಪ್ರಿಯರು ಬಾರ್ ಮಾಲೀಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಗಲಾಟೆಯನ್ನ ನಿಯಂತ್ರಿಸಿದ್ದಾರೆ. ಮಾಲೂರು ಅಬಕಾರಿ ನಿರೀಕ್ಷಕರಿಗೆ ಮದ್ಯಪ್ರಿಯರು ದೂರು ನೀಡಿ ವೆಂಕಟ್ ಬಾರ್ ಅಂಡ್ ರೆಸ್ಟೋರೆಂಟ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ದಾವಣಗೆರೆಯ ಸಾಸ್ವೆಹಳ್ಳಿಯ ಬಳಿ ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಿದ್ದ ಅನಾಮಧೇಯ ವ್ಯಕ್ತಿಯ ಗುರುತು ಪತ್ತೆಯಾಗಿದೆ. ಬುಧವಾರದಂದು ವಿನಯ್ ಕುಮಾರ್ ಎಂಬುವವರು ತಮ್ಮ ಜಮೀನಿಗೆ ತೆರಳಿದಾಗ ಅನಾಥ ಶವ ಪತ್ತೆಯಾಗಿತ್ತು. ಈ ಸಂಬಂಧ ಹೊನ್ನಾಳಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅನಾಥ ಶವದ ಪತ್ತೆಗೆ ಮುಂದಾಗಿದ್ರು. ಇವತ್ತು ಮೃತ ವ್ಯಕ್ತಿ ಬೈರನಹಳ್ಳಿ ಚೇತನ ಸ್ವಾಮಿ ಅಂತ ಗುರುತಿಸಲಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ. ಈಗ ಚೇತನ ಸ್ವಾಮಿ ಸಾವಿನ ರಹಸ್ಯವನ್ನು ತಿಳಿಯೋದಕ್ಕೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯ ಎಂಐ ರಸ್ತೆಯ ಈ ನೌಷದ್ ಎಂಟರ್ಪ್ರೈಸಸ್ ಮೇಲೆ ದಾಳಿ ನಡೆದಿದೆ. ಅಂಗಡಿ ಮಾಲೀಕ ನೌಷದ್ ಪಾಷಾ ಗ್ಯಾಸ್ ರೀಫಿಲ್ಲಿಂಗ್ ಮಾಡಿ ಮಾರಾಟ ಮಾಡ್ತಿದ್ದ ಮಾಹಿತಿ ಮೇರೆಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ 9,650 ರೂಪಾಯಿ ಮೌಲ್ಯದ ಪರಿಕರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಪ್ರಕರಣ ಸಂಬಂಧ ರಾಬರ್ಟ್ಸನ್ ಪೇಟೆ ರಾಜವಂತಿ ಬಳಿ ನಡೆದಿದೆ. 25 ವರ್ಷದ ಅಂಬರೀಶ್ ಮೃತ ದುರ್ದೈವಿ. ಪಾವಗಡದಿಂದ ಮಧುಗಿರಿ ಕಡೆಗೆ ಹೋಗ್ತಿದ್ದ ಬೈಕ್ ಮಧುಗಿರಿ ಕಡೆಯಿಂದ ಬಂದ ಟಿಪ್ಪರ್ಗೆ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸವಾರ ಸಾವನ್ನಪ್ಪಿದ್ದು ಹಿಂಬದಿ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಸಂಬಂಧ ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಎದುರು ಬರ್ತಿದ್ದ ಲಾರಿಗೆ ಬೈಕ್ ಡಿಕ್ಕಿಯಾಗಿ 3 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಅಗಲಕೋಟೆ ಕ್ರಾಸ್ ಬಳಿ ನಡೆದಿದೆ. ಮೃತ ಯುವಕರು ಚಿಕ್ಕಜಾಲ ಹುಣಸಮಾರನಹಳ್ಳಿ ಮೂಲದವರು ಅಂತ ತಿಳಿದು ಬಂದಿದೆ. ಸ್ಥಳಕ್ಕೆ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಪೊಲೀಸ್ ವಾಹನದಲ್ಲಿ ಚಿಂತಾಮಣಿ ಆಸ್ಪತ್ರೆಗೆ ಗಾಯಾಳುವನ್ನು ದಾಖಲಿಸಿ ಎಎಸ್ಐ ವೆಂಕಟರೆಡ್ಡಿ ಮತ್ತು ತಂಡ ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಪೊಲೀಸರು ಕಳ್ಳತನವಾಗಿದ್ದ 173 ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಸ್ತಾಂತರಿಸಿದ್ದಾರೆ. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನವಾದ ಹಾಗೂ ಮರೆತು ಹೋದ ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. CEIR ಪೋರ್ಟಲ್ನಲ್ಲಿ ದೂರು ಕೊಡಲಾಗಿತ್ತು. ಮೊಬೈಲ್ ಕಳೆದುಕೊಂಡಂಥವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಆ ದೂರಿನ ಅನ್ವಯ ಪೋರ್ಟಲ್ ಕರ್ತವ್ಯ ಸಿಬ್ಬಂದಿ ಸೈಬರ್ ಅಪರಾಧ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಹಾಯದಿಂದ 173 ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಮೊಬೈಲ್ಗಳನ್ನು ಹಸ್ತಾಂತರಿಸಿದ್ದಾರೆ.
ಬಾಗಲಕೋಟೆಯ ಮುಧೋಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸಕ್ಕರೆ ಸಾಗಾಣೆಯಲ್ಲಿ ವಂಚನೆ ಎಸಗಿದ್ದ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು 11.50 ಲಕ್ಷ ಮೌಲ್ಯದ ನಗದು, ಕಾರು ವಶಕ್ಕೆ ಪಡೆದು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. 2025 ನವೆಂಬರ್ 3ರಂದು ಜೇವರ್ಗಿ ನಿವಾಸಿ ಮಹೇಶ್ ಪಾಟೀಲ್ ನೀಡಿದ ದೂರಿನ ಮೇರೆಗೆ ತನಿಖೆಯನ್ನು ನಡೆಸಲಾಗಿತ್ತು. ಕೋಕಾ ಕೋಲಾ ಕಂಪನಿಗೆ ಕಳುಹಿಸಬೇಕಿದ್ದಂಥ 620 ಸಕ್ಕರೆ ಚೀಲಗಳನ್ನು ಮಧ್ಯದಲ್ಲೇ ಮಾರಾಟ ಮಾಡಿ ವಂಚನೆ ಮಾಡಲಾಗಿತ್ತು. ಪೊಲೀಸರ ವಿಶೇಷ ತಂಡ ಮುಧೋಳದ ಜೀರಗಾಳ ಬೈಪಾಸ್ ಬಳಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಚಾಮರಾಜನಗರದ ನಂಜಿದೇವನಪುರದಲ್ಲಿ ಹುಲಿ ಮರಿ ಸೆರೆಯಾಗಿದೆ. ದುಬಾರೆ ಕ್ಯಾಂಪಿನ 4 ಸಾಕಾನೆಗಳ ಮೂಲಕ ಕೂಂಬಿಂಗ್ ನಡೆಸಲಾಗಿತ್ತು. ಜನವರಿ 9ರಂದು ತಾಯಿ ಹುಲಿ ಸೆರೆಯಾಗಿತ್ತು. 4 ಮರಿಗಳು ಮತ್ತು ತಾಯಿ ಹುಲಿ ಡಿಸೆಂಬರ್ 19ರಂದು ಈ ಭಾಗದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ವು. ಅಂದಿನಿಂದ ಅರಣ್ಯಾಧಿಕಾರಿಗಳು, ಸಿಬ್ಬಂದಿ ಹುಲಿಗಳ ಸೆರೆಗೆ ಕಾರ್ಯಾಚರಣೆಯನ್ನು ನಡೆಸಿದರು. ಇವತ್ತು 1 ಹುಲಿ ಮರಿ ಪತ್ತೆಯಾಗಿದ್ದು ಮೈಸೂರಿನ ಈ ಕೂರ್ಗಳ್ಳಿ ಆರೈಕೆ ಕೇಂದ್ರಕ್ಕೆ ರವಾನಿಸಲಾಗಿದೆ. ಉಳಿದ 3 ಹುಲಿಗಳಿಗಾಗಿ ಕೂಂಬಿಂಗ್ ಮುಂದುವರೆದಿದೆ. ರಾಯಚೂರಿನ ತಿಂಥಣಿ ಕಾಗಿನೆಲೆ ಪೀಠದ ಸಿದ್ದರಾಮಾನಂದಪುರಿ ಶ್ರೀ 3 ದಿನಗಳ ಹಿಂದೆ ದೈವಾಧೀನರಾದರು. ಶ್ರೀಗಳ ಅಂತಿಮ ದರ್ಶನದ ವೇಳೆ ತಾಯಿಯ ಕರುಣಾಜನಕ ಕತೆ ರಿವೀಲ್ ಆಗಿದೆ. ಶ್ರೀಗಳಿಗೆ 2 ಕಿಡ್ನಿ ಫೇಲ್ಯೂರ್ ಆದಾಗ ತಾಯಿ ಜಯಮ್ಮ ಖುದ್ದು 1 ಕಿಡ್ನಿಯನ್ನು ದಾನ ಮಾಡಿದರು. ಇನ್ನು ಸನ್ಯಾಸತ್ವ ಸ್ವೀಕರಿಸಿದ್ರು. ಮಗನ ಜೀವ ಉಳಿಸಲು ಕಿಡ್ನಿ ದಾನ ಮಾಡಿರೋದು ಬೆಳಕಿಗೆ ಬಂದಿದೆ. 7 ವರ್ಷದ ಹಿಂದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಿಡ್ನಿ ಕಸಿ ನಡೆದಿತ್ತು. ತಾಯಿ ಕಿಡ್ನಿ ಕೊಡ್ತೀನಿ ಎಂದಾಗ ಶ್ರೀಗಳು ಬೇಡ ಎಂದಿದ್ರಂತೆ. ಈ ವೇಳೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮನವೊಲಿಕೆ ಮಾಡಿ ಕಿಡ್ನಿ ಕಸಿಗೆ ಒಪ್ಪಿಸಿರೋ ವಿಷಯ ತಿಳಿದು ಬಂದಿದೆ. ಕಿಡ್ನಿ ಸಮಸ್ಯೆ ಮಧ್ಯೆಯೂ ಸಮಾಜ ಸೇವೆ, ಸಮುದಾಯ ಸೇವೆ ಮುಂದುವರಿಸಿ ಮಾದರಿ ಕೆಲಸ ಮಾಡಿತು. ಮಾಜಿ ಸಚಿವ ಹಾಗೂ ಶತಾಯುಷಿ ಭೀಮಣ್ಣ ಖಂಡ್ರೆಗೆ ಅಂತಿಮ ವಿದಾಯ ಸಲ್ಲಿಸಲಾಗಿದೆ. ಬಾಲ್ಕಿ ಪಟ್ಟಣದ ಹೊರವಲಯದ ಚಿಕಲ್ಚಂದ್ ರೋಡ್ನಲ್ಲಿರುವ ಶಾಂತಿಧಾಮದಲ್ಲಿ ಲಿಂಗಾಯತ ಧರ್ಮದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಬಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಹಾಗೂ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಅಂತಿಮ ವಿಧಿವಿಧಾನ ನಡೆದಿದ್ದು, ಗಟ್ಟಿ ವಿಭೂತಿ, ಬಿಲ್ವಪತ್ರೆ, ರುದ್ರಾಕ್ಷಿ ಹೂಗಳಲ್ಲಿ ಶತಾಯುಷಿ ಭೀಮಣ್ಣ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ದೇಶ ಸೇವೆಗಾಗಿ ತರಬೇತಿ ಮುಗಿಸಿ 383 ಯೋಧರು ಸಜ್ಜಾಗಿದ್ದಾರೆ. ಯಲಹಂಕದ ಬಾಗಲೂರು ಕ್ರಾಸ್ನಲ್ಲಿರುವ ಬಿಎಸ್ಎಫ್ ಮೈದಾನದಲ್ಲಿ ಸೈನಿಕರಿಗಾಗಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಿಎಸ್ಎಫ್ ಐಜಿ ದಿನೇಶ್ ಕುಮಾರ್ ಯಾದವ್ ಮತ್ತು ಡಿಜಿ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ 100 ಯೋಧರು ಪರೇಡ್ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. 44 ವಾರಗಳ ಕಠಿಣ ತರಬೇತಿ ಪಡೆದ 383 ಯೋಧರನ್ನ ದೇಶದ ವಿವಿಧ ಗಡಿ ಭಾಗಗಳಿಗೆ ಬಿಎಸ್ಎಫ್ ನಿಯೋಜನೆ ಮಾಡಲಿದೆ. ಧಾರವಾಡದ ಹಂಗರಕಿ ಗ್ರಾಮದಲ್ಲಿ ಸಂಸದರ ಕ್ರೀಡಾಕೂಟದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯುವಕರ ಜೊತೆ ಕಬಡ್ಡಿ ಆಡಿದ್ದಾರೆ. ಗ್ರಾಮೀಣ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿರುವ ಸಂಸದರ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಯುವಕರಿಗೆ ಕೇಂದ್ರ ಸಚಿವರು ಸ್ಫೂರ್ತಿ ನೀಡಿದ್ದಾರೆ. ಸಂಸದರ ಕ್ರೀಡಾಕೂಟದಲ್ಲಿ ಖೋ ಖೋ, ರನ್ನಿಂಗ್, ವಾಲಿಬಾಲ್ ಸೇರಿ ಹಲವು ಕ್ರೀಡೆಗಳು ಆಯೋಜಿಸಲಾಗಿತ್ತು. ಎಲ್ಲ ಆಟಗಳಲ್ಲೂ ಯುವಕರು ಭಾಗವಹಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಬಡ್ಡಿ 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 ಬರ್ಲಿ ಅಂಗಡಿಕೆ ಆಗೋ ಬೆರಗ ಆಗೋ ಈ ಭಾಗದ ಸಮಸ್ಯೆ ಸರ್ವರು ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಬೇಕೆಂದು ಭಕ್ತಿಪೂರ್ವಕ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲಿನಲ್ಲಿ ಬಂಡೂರು ಕುರಿ ದಾಖಲೆ ಬೆಲೆಗೆ ಮಾರಾಟ ಆಗಿದೆ. 11 ತಿಂಗಳ 1 ಟಗರು 1,35,000 ರೂಪಾಯಿಗೆ ಮಾರಾಟ ಆಗಿದೆ. ಬೆಂಗಳೂರು ಮೂಲಕ ಇಂಜಿನಿಯರ್ ಹರೀಶ್ ರೈತ ಉಲ್ಲಾಸ್ ಗೌಡ್ರಿಗೆ ಸೇರಿದ ಬಂಡೂರು ಟಗರನ್ನ ಖರೀದಿಸಿದ್ದಾರೆ. ಟಗರು ಮಾರಾಟ ಮಾಡಿದ ರೈತ ಉಲ್ಲಾಸ್ಗೆ ಸನ್ಮಾನಿಸಿದ್ದಾರೆ. ಹಾಗೆ ರೈತ ಉಲ್ಲಾಸ್ ಟಗರು ಹಸ್ತಾಂತರಿಸಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. 1,35,000 ರೂಪಾಯಿಗೆ ಇದು ತಗೊಂಡಿದ್ದೀವಿ. ಈ ಬ್ರೀಡರ್ ಬಂದಿರೋದು ಬಿಡದಿಯಿಂದ ವಂಡರ್ಲಾ ಹತ್ರ ನಮ್ಮ ಫಾರಂ ಇದೆ, ಸಮೃದ್ಧಿ ಶೀಪ್ ಆ್ಯಂಡ್ ಗೋಟ್ ಫಾರಂ ಅಂತ. ನಮ್ಮ ಹತ್ರ ಇರೋ 25 ಹೆಣ್ಣು ಮರಿಗಳಿಗೆ ತೇಜೇಶ್ವರ ಕಡೆಯಿಂದ ಅವ್ರ ಕಡೆಯಿಂದ ಇಲ್ಲ ಸರಿ. ಡಾಲಿ ಧನಂಜಯ್ ನಿರ್ಮಾಣದ ಜೆಸಿ ಸಿನಿಮಾದ ಟ್ರೇಲರ್ ಔಟ್ ಆಗಿದೆ. ಟ್ರೇಲರ್ ಲಾಂಚ್ ಈವೆಂಟ್ನಲ್ಲಿ ಮಾತನಾಡಿದ ಡಾಲಿ ಧನಂಜಯ್, ಪ್ರತಿಭೆ ಮುಖ್ಯ ಎಂದಿದ್ದ ನಿರ್ದೇಶಕ ರಾಜ್ಬಿ ಶೆಟ್ಟಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ದೊಡ್ಡ ಆಶಯ, ಅದೊಂದು ಟ್ರಂಪ್ ಕಾರ್ಡ್ ಆಗಬಾರ್ದು. ಸಮಾಜದಲ್ಲಿ ಈ ಬಗ್ಗೆ ಚರ್ಚೆ ಶುರುವಾಗಿದೆ ಅಂದರೆ ಖುಷಿ ಆಗುತ್ತೆ. ನಾನು ಹೇಳಿದ ಅರ್ಥ ಎಲ್ಲರಿಗೂ ಅವಕಾಶ ಕೊಡಿ ಅಂತ ಹೇಳೋದು ಎಂದಿದ್ದಾರೆ. ಅದೇನಾಗುತ್ತೆ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು ಬಹಳ ದೊಡ್ಡ ಆಶಯ. ಅದು ದಟ್ ಕೆನಾಟ್ ಬಿ ಎ ಟ್ರಂಪ್ ಕಾರ್ಡ್. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು ಬಹಳ ದೊಡ್ಡ ಆಶಯ. ಅದನ್ನು ಐ ಥಿಂಕ್ ಪದೇ ನಾನು ಭಾಳಷ್ಟು ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ದುರಂತ. ಬಟ್
ಅದಷ್ಟು ಚೆನ್ನಾಗಿ ಡಿಸ್ಕಷನ್ ಆಗ್ತಿದೆಯಲ್ಲ ಅನ್ನೋದು ಬಹಳ ಒಳ್ಳೆಯದು ಸೊಸೈಟಿಲಿ. ಯಾಕೆಂದರೆ ಅದಕ್ಕೊಂದು ಬಹಳ ವಿಶಾಲವಾದ ಅರ್ಥ ಇದೆ. ಈಗ ಇಲ್ಲದೇ ಇರೋವನಿಗೆ ಒಂದಿಷ್ಟು ವ್ಯವಸ್ಥೆಗಳನ್ನ ಕೊಡಿ ಅನ್ನೋದು ಇರೋರಿಗೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡಬಾರ್ದು. ದಟ್ಸ್ ವೆರಿ ಸಿಂಪಲ್.